ಹರೇ ಕೃಷ್ಣ, ಜೈ ಗೋಮಾತಾ, ಜೈ ಗೋಪಾಲ್. ಎಲ್ಲ ರಾಧಾ ಸುರಭಿಯ ವೀಕ್ಷಕ ಬಂಧುಗಳಿಗೆ ಭಕ್ತಿಭೂಷಣ್ ದಾಸನ ಪ್ರಣಾಮಗಳು. ಬಂಧುಗಳೇ, ಶಾಸ್ತ್ರದಲ್ಲಿ ಹೇಳಿದೆ 84 ಲಕ್ಷ ಜೀವರಾಶಿಯ ನಂತರ ಈ ಮನುಷ್ಯ ಶರೀರ ಸಿಗುವುದಂತೆ, ಈ ದೇಹ ಸಿಗುವುದು ತುಂಬ ಪವಿತ್ರವಾದಂಥದ್ದು. ಮತ್ತು ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಈ ಶರೀರದಿಂದ ನಾವು ಸಾಧ್ಯ. ದೇವತೆಗಳು ಇದನ್ನು ಹೇಳ್ತಾರೆ. ಈ ಮನುಷ್ಯರು ಏನಿದೆ, ಭಾರತ ವರ್ಷದಲ್ಲಿ ಹುಟ್ಟಿದವರು ಅನೇಕ ಜನ್ಮದ ತಪಸ್ಸಿನ ನಂತರ ಈ ಮನುಷ್ಯ ಶರೀರ ಸಿಗುವುದು. ಅದರಲ್ಲಿಯೂ ಭಗವಂತನ ಭಕ್ತಿ ಮಾಡಲಿಕ್ಕೆ ಸುಲಭ ಅಂತೆ ಈ ಶರೀರ. ಪುರಂದರದಾಸರು ಇದನ್ನು ಹೇಳಿದ್ದಾರೆ, ಮಾನವ ಜನ್ಮ ಬಲು ದೊಡ್ಡದು, ಅದ ಹಾನಿ ಮಾಡಬೇಡ, ಉಚ್ಚಪ್ಪಗಲಿರ ಅಂತ. ಈಗ ಅಷ್ಟೊಂದು ಸುಂದರವಾದಂಥ, ಅಷ್ಟೊಂದು ವ್ಯಾಲ್ಯೂ ಇರುವಂಥ ಶರೀರದ ಬಗ್ಗೆ ನಾವು ಯಾರು ಗಮನ ಕೊಡ್ತಾ ಇಲ್ಲ. ಹೇಗೆ ನಾವು ಒಂದು ಹೊಸ ಗಾಡಿ ತಗೊಂಡ್ರೆ ಅದನ್ನು ಚೆನ್ನಾಗಿ ನೋಡಿಕೊಳ್ತೇವೆ, ಗಡಿ ಅದಕ್ಕೆ ಆಯಿಲಿಂಗ್ ಮಾಡೋದು ಅಥವಾ ಸರ್ವಿಸ್ ಮಾಡ್ತಾ ಇರ್ತೇವೆ. ಆದರೆ ಈ ಶರೀರದ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಶರೀರ ದಿನದಿಂದ ಡೈಲಿ ಅದಕ್ಕೆ ಸರ್ವಿಸ್ ಮಾಡಬೇಕು. ಅದಕ್ಕೆ ಆಯುರ್ವೇದದಲ್ಲಿ ಆಹಾರ ವಿಹಾರ, ಭಗವದ್ಗೀತೆಯಲ್ಲಿಯೂ ಹೇಳಿದೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸು ಕರ್ಮಸು ಅಂತ. ಹಾಗೆ ಆಹಾರ ವಿಹಾರ ಏನಿದೆ ಅದು ಮುಖ್ಯ. ಈ ಶರೀರದ ಸರ್ವಿಸ್ ದಿನಾಲೂ ಮಾಡಬೇಕು. ಆಯುರ್ವೇದ ಹೇಳ್ತದೆ 3 ಪಿಲ್ಲರ್ ಈ ಶರೀರಕ್ಕೆ ಇದೆ, ಆರೋಗ್ಯದ 3 ಪಿಲ್ಲರ್ಸ್: ಆಹಾರ, ನಿದ್ರಾ, ಮೈಥುನ ಅಂತೆ. ಭಾಗವತದಲ್ಲಿ ಆಹಾರ, ನಿದ್ರಾ, ಭಯ, ಮೈಥುನ ಅಂತ 4 ಹೇಳ್ತಾರೆ. ಆದ್ದರಿಂದ ಇಲ್ಲಿ ಈ ಆಹಾರ ಹೇಗಿರಬೇಕು, ನಮ್ಮ ಎಷ್ಟು ಪ್ರಮಾಣದಲ್ಲಿರಬೇಕು, ಯಾವ ಋತುಗಳಲ್ಲಿ ಯಾವ ಆಹಾರವನ್ನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವ ಕಡೆ ಕೂತ್ಕೊಂಡು ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಇದನ್ನೆಲ್ಲ ಆಯುರ್ವೇದದಲ್ಲಿ ಹೇಳಿದೆ. ಇನ್ನೊಂದು ನಿದ್ರೆ, ಎಷ್ಟು ಪ್ರಮಾಣದಲ್ಲಿ ನಿದ್ರೆ ಮಾಡಬೇಕು, ಯಾವಾಗ ನಿದ್ರೆ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನೆಲ್ಲ ಆಯುರ್ವೇದದಲ್ಲಿ ಹೇಳಿದೆ. ಹಾಗೆ ಮೈಥುನಾದಿ ಕ್ರಿಯೆಗಳು, ಅದು ಯಾವ ರೀತಿ, ಹೇಗೆ, ಅದೊಂದು ಸೆಕ್ಸುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಅದೊಂದು ಪವಿತ್ರವಾದಂಥ ಇದು ಅಂತ ಆಯುರ್ವೇದ ಹೇಳ್ತದೆ. ಆಹಾರ, ನಿದ್ರಾ, ಮೈಥುನ, ಇದು 3 ಪಿಲ್ಲರ್ಸ್, ಸ್ತಂಭ ಅಂತ ಹೇಳ್ತೇವೆ ಆರೋಗ್ಯದ. ಅದರ ಮೇಲೆ ಕರ್ಮನೂ ಇದೆ. ಅದಲ್ಲದೆ ಈ ಶರೀರದಲ್ಲಿ ಆಯು ಅಂದರೆ 4 ವಸ್ತು ಸೇರಿ ಆಯು ಅಂತ ಹೇಳ್ತೇವೆ. ವೇದ ಅಂದರೆ ಜ್ಞಾನ, ಅದಕ್ಕೆ ಆಯುರ್ವೇದ. 4 ವಸ್ತು ಯಾವುದು? ಶರೀರ, ಪಂಚಭೂತಗಳಿಂದ ಆದಂಥ ಈ ಶರೀರ. ಇನ್ನೊಂದು ಇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಪವರ್ಫುಲ್ ಅದು ಅಲ್ವಾ. ಮತ್ತು 3ನೇದು ಮನಸ್ಸು, 4ನೇದು ಆತ್ಮ. ಶರೀರ, ಇಂದ್ರಿಯ, ಮನಸ್ಸು ಮತ್ತು ಆತ್ಮ ಈ ಸೇರಿ, ಈ 4 ವಸ್ತು ಸೇರಿ ಆಯು ಅಂತ ಹೇಳ್ತೇವೆ. ವೇದ ಅಂದರೆ ಜ್ಞಾನ, ಇದರ ಜ್ಞಾನನೇ ಆಯುರ್ವೇದ ಅಂತ. ಅದು ಒಂದು ವೇದದ ವಿಭಾಗ ಆಯುರ್ವೇದ. ಬಂಧುಗಳೇ, ನಾವು ಇಲ್ಲಿ ಇದರ ಬಗ್ಗೆ ತಿಳಿಲಿಕ್ಕೆ ಅಂತ ಫೆಬ್ರವರಿ 9ರಿಂದ 13ರ ತನಕ ರಾಧಾಸುರಭಿ ಗೋಮಂದಿರದಲ್ಲಿ, ಅದರಲ್ಲಿ ನಾವು ಅಡ್ರೆಸ್ ಮತ್ತು ಇದನ್ನು ಕೊಟ್ಟಿದ್ದೇವೆ. ನಾಡಿ ಚಿಕಿತ್ಸಾ ತರಬೇತಿಯನ್ನು ಇಟ್ಟಿದ್ದೇವೆ. ನಮ್ಮ ಶರೀರದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳುವುದು, ನಾಡಿಯನ್ನು ಹಿಡಿದು, ನಾಡಿ ಮಿಡಿತವನ್ನು ಹಿಡಿದು ಹೇಗೆ ನಾವು ನಮ್ಮ ರೋಗವನ್ನು ಕಂಟ್ರೋಲ್ ಮಾಡೋದು, ತಿಳಿಯುವುದು. ವಾತನ, ಪಿತ್ತನ, ಕಫ. ಯಾಕೆಂದರೆ ಇಡೀ ವಾತ, ಪಿತ್ತ, ಕಫ ಇದು ಸರಿ ಇದ್ದರೆ ಆರೋಗ್ಯ ಚೆನ್ನಾಗಿರ್ತದೆ. ಇದು ಇನ್ಬ್ಯಾಲೆನ್ಸ್ ಆದರೆ ಆರೋಗ್ಯ ಕೆಡುತ್ತದೆ. ಅದನ್ನು ಸರಿ ಮಾಡುವುದು ಹೇಗೆ, ನೋಡಿಕೊಳ್ಳುವುದು ಹೇಗೆ, ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಮನೆಯಲ್ಲೇ ಔಷಧಿಗಳನ್ನು ಮಾಡಬಹುದು, ಆಹಾರದಿಂದ ಇರಲಿ, ನಿದ್ರೆಯಿಂದ ಇರಲಿ, ಮೈಥುನಾದಿ ಕ್ರಿಯೆಗಳಿಂದ ಈ ಸ್ತಂಭಗಳನ್ನು ಗಟ್ಟಿ ಮಾಡುವುದು ಹೇಗೆ, ಪಿಲ್ಲರ್ಸನ್ನು ಗಟ್ಟಿ ಮಾಡುವುದು ಹೇಗೆ, ಅದರ ಬಗ್ಗೆ. ಮತ್ತು ಒಂದಷ್ಟು ಗಿಡಮೂಲಿಕೆಗಳಿಂದ, ಹತ್ತಿರದಲ್ಲಿರುವಂಥ ಗಿಡಮೂಲಿಕೆಗಳಿಂದ ಇದನ್ನು ರೋಗವನ್ನು ಸರಿಪಡಿಸುವುದು ಹೇಗೆ, ಜಾಸ್ತಿ ರೋಗ ಆದರೆ ಎಕ್ಸ್ಪರ್ಟ್ ಹತ್ರ ಯಾಕೆ ಹೋಗಬೇಕು, ಹೇಗೆ ಹೋಗಬೇಕು, ಅದನ್ನೆಲ್ಲ ನಾವು ತಿಳಿಸಲಿಕ್ಕಿದೆ. ಆಯುರ್ವೇದ ಹೇಳ್ತದೆ, ನಾವು ರೋಗ ಬಂದರೆ ಹೇಗೆ ಡಯಾಗ್ನೋಸ್ ಮಾಡಬೇಕು. 3 ರೀತಿಯ ಡಯಾಗ್ನೋಸ್ ಇದೆ: ಸ್ಪರ್ಶ, ಪ್ರಶ್ನೆ, ಸ್ಪರ್ಶೇನ, ಪ್ರಶ್ನೇನ, ದರ್ಶನೇನ ಅಂತ. ನೋಡಿ, ಕಣ್ಣು, ಮೂಗು, ನಾಲಿಗೆ, ಮಲ, ಮೂತ್ರ ಇತ್ಯಾದಿಗಳನ್ನು ನೋಡಿ, ಸ್ಪರ್ಶ ನಾಡಿ ನೋಡಿ, ಮತ್ತು ಪ್ರಶ್ನೆ ಕೇಳಿ. ಈ ರೀತಿ 3 ಡಯಾಗ್ನೋಸ್ ಇದೆ. ಆ ಡಯಾಗ್ನೋಸನ್ನು ನಾವು ಹೇಳಿಕೊಡ್ಲಿಕ್ಕಿದೆ. ನಮ್ಮ ಆರೋಗ್ಯದಲ್ಲಿ ಏರುಪೇರು ಹೇಗೆ ಆಗ್ತದೆ, ಯಾಕೆ ಆಗ್ಬೋದು, ಈ ಶುಗರ್, BP, ಬೇರೆ ಬೇರೆ ಕ್ಯಾನ್ಸರ್ ಅಥವಾ
ಪ್ರಕೃತಿಯ ಮೇಲೆ ಆಗು ಹೋಗುಗಳು ಇದನ್ನೆಲ್ಲ ನಾವು ಹೇಳಲಿಕ್ಕೆ ಇದ್ದೇವೆ. ಫೆಬ್ರವರಿ 9ರಿಂದ 13ರ ತನಕ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ. ಅದರಲ್ಲಿ ಎಲ್ಲ ಹೇಳಿದೆ, ಅದು ಪೋಸ್ಟರನ್ನು ಹಾಕಿದ್ದೇವೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇವೆ ನೋಡಿ. ಎಲ್ಲರಿಗೂ ಒಂದೇ ಗೋಮಾತರಂ. ಹರೇ ಕೃಷ್ಣ.